ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ ಇವತ್ತು ಮೊಟ್ಟೆ ಬಿರಿಯಾನಿ ಮಾಡಿದ್ದೆ. ಸೊ ಹಂಗಾಗಿ ತೋರಿಸ್ದಂಗೂ ಆಗುತ್ತೆ, ವಿಡಿಯೋ ಸ್ಟಾರ್ಟ್ ಮಾಡ್ದಂಗೂ ಆಗುತ್ತೆ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ವಿಡಿಯೋದಲ್ಲೇ ಕಂಪ್ಲೀಟ್ ರೆಸಿಪಿ ತೋರಿಸಿದ್ದೀನಿ. ಏನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ನೀವು ಕಮೆಂಟಲ್ಲಿ ತಿಳಿಸಿ, ನಾನು ಪೂರ್ತಿ ರೆಸಿಪಿ ಕೂಡ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ನನ್ನ ವೀಡಿಯೋಸ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ವೀಡಿಯೋಸ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಮರೀದೆ ಲೈಕ್ ಮಾಡೋದನ್ನು ಲೈಕ್ ಮಾಡಿ. ಹಾಗೆಯೇ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಇವತ್ತು ಮೊಟ್ಟೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಮೊಟ್ಟೆ ಬಿರಿಯಾನಿ ಮಾಡಲಿಕ್ಕೆ ಮೊಟ್ಟೆ ಪ್ಲೈನಾಗಿ ಹಾಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಮೊಟ್ಟೆನ ಸ್ವಲ್ಪ ಮಧ್ಯೆ ಸೀಳ್ಬಿಟ್ಟು ಅದನ್ನು ಸ್ವಲ್ಪ ಮೆಣಸಿನ ಪುಡಿ, ಹಾಗೆ ಸ್ವಲ್ಪ ಉಪ್ಪು, ಚೂರು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈ ಬಿರಿಯಾನಿಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಘಮ ಕೂಡ ಬರುತ್ತೆ. ಇದು ನಾನು ಜಾಸ್ತಿ ಯಾವುದೇ ಮಸಾಲೆ ಹಾಕಿಲ್ಲ. ಮಾಮೂಲಿ ಮಸಾಲೆಗೆ ಹಸಿಮೆಣಸು, ಚೂರು ಒಂದು ಅರ್ಧ ಇಂಚಷ್ಟು ಚಕ್ಕೆ, ಒಂದು 3ರಿಂದ 4 ಲವಂಗ, ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು, ಹಸಿಮೆಣ್ಸಿನ್ಕಾಯಿನೂ ಸೇರಿಸ್ಕೊಬೇಕು, ರುಬ್ಕೊಂಡು ಮಸಾಲೆ ರೆಡಿ ಮಾಡಿಕೊಂಡು ಮಾಡಿದ್ದೆ. ಈ ರೀತಿಯಾಗಿ ಆಗಿತ್ತು ಬಿರಿಯಾನಿ. ಇನ್ನು ಈ ಕಡೆ ಸ್ವಲ್ಪ ಹಾಗೆ ಇರಲಿ ಅಂತೇಳಿ ಮೊಟ್ಟೆನ ಬೇಯಿಸ್ಕೊಂಡು ಅದನ್ನು ಕೂಡ ಹಾಗೆ ಫ್ರೈ ಮಾಡ್ಕೊಂಡಿದ್ದೆ. ಇನ್ನು ಫ್ರೈದೆಲ್ಲನೂ ನಾನು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದೆಲ್ಲ ಆದಮೇಲೆ ನಾವು ಕೂಡ ಎಲ್ಲ ತಿಂಡಿ ಎಲ್ಲ ತಿಂದ್ಕೊಂಡು ಸ್ವಲ್ಪ ಬಟ್ಟೆ ಇತ್ತು. ಸೊ ಬಟ್ಟೆ ಎಲ್ಲ ಒಗೆಯೋಣ ಅಂತೇಳಿ ಬಟ್ಟೆ ಎಲ್ಲ ಉಣ್ಣಿ ಹಾಕ್ತಾಯಿದ್ದೆ. ಅದು ಏನಕ್ಕೆ ನೀರು ತೋರಿದೆ ಅಂದರೆ ಅದು ತುಂಬ ಆಗಿಬಿಟ್ಟಿತ್ತು, ಜಾಸ್ತಿ ಆಗುತ್ತೆ, ಇನ್ನು ಬಟ್ಟೆ ಎಲ್ಲ ಉಣ್ಣಿ ಹಾಕಿದ್ರೆ ಸೋಪಿನ ನೀರೆಲ್ಲ ಚೆಲ್ಲುತ್ತಲ್ಲ ಅಂತೇಳಿ ಸ್ವಲ್ಪ ತೋಡಾಕ್ತೆ. ಇನ್ನು ಸೋಪಿನ ಪುಡಿ ಅಷ್ಟೊಂದು ಹಾಕ್ತಿದ್ದಾರೆ ಅಂದ್ಕೊಬೇಡಿ. ಇದು ನನ್ನ ಹಸ್ಬೆಂಡು ಇಲ್ಲಿ ಯಾವುದೋ ಮೆಗಾ ಮಾರ್ಟಲ್ಲಿ ತರಿಸಿದ್ರು, ಅಂದರೆ ವಿಶಾಲ್ ಮೆಗಾ ಮಾರ್ಟಲ್ಲೋ ಎಲ್ಲೋ ತರಿಸಿದ್ದೆ ಅಂದರು. ಸೊ ಅದು ಇತ್ತು, ಅದು ನೊರೆನೇ ಬರೋಲ್ಲ ಫ್ರೆಂಡ್ಸ್. ಹಂಗಾಗಿ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ, ಅತ್ಲಾಗ ಬೇಗ ಖಾಲಿ ಆಗಲಿ ಅಂತ. ಜಾಸ್ತಿ ಹಾಕಿದ್ರೂ ಅಷ್ಟೊಂದು ನೊರೆನೇ ಬರೋಲ್ಲ. ಅದು ಪರವಾಗಿಲ್ಲ, ಕೊಳೆ ಏನು ಹೋಗಲ್ಲ ಅಂತ ಏನಿಲ್ಲ, ಕೊಳೆ ಹೋಗುತ್ತೆ, ಬಟ್ ನೊರೆ ಏನು ಬರೋಲ್ಲ ಅಷ್ಟೇ. ಸ್ಮೆಲ್ಲು ಕೂಡ ಚೆನ್ನಾಗೇ ಇದೆ. ಸೊ ಹಂಗಾಗಿ ಇನ್ನು ಬಟ್ಟೆ ಮಾತ್ರ ನಂದೇನು ಜಾಸ್ತಿ ಇರಲಿಲ್ಲ. ನನ್ನ ಮಗಂದಂತೂ ಬೆಳಗ್ಗೆ ಒಂದು ಇಕ್ಕೊಂತಾನೆ, ಅದು ಹಾಕೊಂಡು ಅದೇನಾದ್ರು ಬೇಜಾರಾಯಿತು ಅಂದರೆ ಮಧ್ಯಾಹ್ನಕ್ಕೊಂದು ಹಾಕೊಂತಾನೆ. ಮನೇಲಿ ಏನಾದ್ರು ಸ್ಕೂಲ್ಗೆ ಹೋಗದೆ ಮನೇಲಿದ್ದ ಅಂದರೆ ಅವನು ಅದೇ ಕೆಲಸನೇ ಮಾಡೋದು. ಒಂದು 2 ಡೇಸು 3 ಡೇಸಿಂದ ಬಟ್ಟೆಗಳು ಅದನ್ನೇ ಬಿಚ್ಚಿ ಹಾಕ್ತಾನೆ ಇರ್ತಾನೆ ಮನೇಲಿ ಇದ್ಬಿಟ್ರೆ ಮಾತ್ರ. ಹಂಗಾಗಿ ಸೊ ಬಟ್ಟೆ ಅವನವೇ ಜಾಸ್ತಿ ಇದ್ದೋ. ಇನ್ನು ನಮ್ಮವೆಲ್ಲ ಬಟ್ಟೆ ಏನು ಜಾಸ್ತಿ ಇರಲಿಲ್ಲ, ಕಮ್ಮಿ ಇದ್ದೋ. ನಾನು ಅಲ್ಲಲ್ಲೇ ಒಕ್ಕೊಳ್ಳೋದ್ರಿಂದ ಇನ್ನು ಬಟ್ಟೆ ಏನು ಸ್ಟಾಕ್ ಇಟ್ಕೊಳಕ್ಕೆ ಹೋಗಲ್ಲ. ಸ್ವಲ್ಪ ಬಟ್ಟೆ ಇದ್ದೋ, ಸೊ ಅದನ್ನೆಲ್ಲ ಉಣ್ಣಿ ಹಾಕ್ಬಿಟ್ಟು, ಇನ್ನು ಸ್ವಲ್ಪ ಬೆಳ್ಳುಳ್ಳಿ ನನ್ನ ಹಸ್ಬೆಂಡು ಟೊಮೊಟೊ ಜೊತೆಗೆ ತಂದುಬಿಟ್ಟಿದ್ರು. ನಾನು ಅದು ಜೋಡಿಸ್ಕೊಳ್ಳಿಲ್ಲ, ಕೆಳಗೆ ಉಳ್ಕೊಂಬಿಟ್ಟಿದ್ದೋ ಬೆಳ್ಳುಳ್ಳಿ. ಅದ್ರಲ್ಲಿ 1 ಟೊಮೊಟೊ ಆಗಲೇ ನೀರು ಬಿಟ್ಕೊಂಡ್ಬಿಟ್ಟಿತ್ತು. ನೀರು ಬಿಟ್ಕೊಂಡು ಏನಾಗಿತ್ತು, ಬೆಳ್ಳುಳ್ಳಿ ಸಿಪ್ಪೆಗೆಲ್ಲ ಆಗಿತ್ತು. ಇನ್ನು ಹಾಗೆ ಇಟ್ಟರೆ ಬೆಳ್ಳುಳ್ಳಿ ಹಾಳಾಗ್ಬೋದು ಅಂತ ಸ್ವಲ್ಪ ಬಿಸಿಲಿಗೆ ಹಾಕೊಳ್ಳೋಣ ಅಂತ ಹಾಕ್ತಾಯಿದ್ದೆ. ಇನ್ನು ಹಾಗೇ ಅದನ್ನು ಹಾಕ್ಕೊಂಡು ಅದರೊಳಗೆ ಸಿಕ್ಕಾಪಟ್ಟೆ ಜೊಳ್ಳೆ ಇತ್ತು ಬೆಳ್ಳುಳ್ಳಿ ಒಳಗೆ. ಇನ್ನು ಅದು ಹಾಗೆ ಬಿಟ್ಟರೆ ಅಕ್ಕಪಕ್ಕದಲ್ಲಿರೋ ಬೆಳ್ಳುಳ್ಳಿಗಳು ಜೊಳ್ಳಾಯ್ತವೆ ಅಂತ ಕೇಳ್ಪಟ್ಟಿದ್ದೀನಿ. ಇದು ನಿಜನೋ ಸುಳ್ಳೋ ಗೊತ್ತಿಲ್ಲ ನನಗೆ. ಸೊ ಹಂಗಾಗಿ ಬೆಳ್ಳುಳ್ಳಿ ಜೊಳ್ಳು ಇದ್ದಿದ್ದಂಥದ್ದನ್ನೆಲ್ಲನೂ ಕೂಡ ಅಲ್ಲೇ ಕೂತ್ಕೊಂಡು ಹೇಗೂ ಇಟ್ಟಿದ್ನಲ್ಲ ಅಂಥೇಳಿ ಅದನ್ನು ಅಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ದೆ. ಕ್ಲೀನ್ ಮಾಡಿ ಜೊಳ್ಳಿರೋ ಬೆಳ್ಳುಳ್ಳಿನೆಲ್ಲನೂ ನೀಟಾಗಿ ತೆಗ್ದಾಕ್ಬಿಟ್ಟು ಹಾಗೆ ತಟ್ಟೆಲ್ಲೇ ಹಾರಾಕ್ತೆ. ಜಾಸ್ತಿ ಏನಿರಲಿಲ್ಲ, ಕಮ್ಮಿನೇ ಇದ್ದಿದ್ದು ಬೆಳ್ಳುಳ್ಳಿ. ಏನೊಂದು 1/4 kg ತಂದಿದ್ರೇನೋ ಅಷ್ಟೇ. ಇನ್ನೇ ನಾವು ಇರೋರೇ 3 ಜನ ಅಲ್ಲದೆ ರೈಟ್ ಬೇರೆ ಜಾಸ್ತಿ ಇದೆ ಬೆಳ್ಳುಳ್ಳಿ. ಹಂಗಾಗಿ ಒಂದು 1/4 kg ತಂದಿದ್ರು. ಹೇಗೋ ಲಿಮಿಟಲ್ಲಿ ಯೂಸ್ ಮಾಡಿಕೊಂಡು ಇಟ್ಕೊಂಡಿರ್ತಿದ್ದೆ. ಈಗ ಖಾಲಿ ಆಗಿಬಿಟ್ಟಿತ್ತು, ಹಂಗಾಗಿ ನೆನ್ನೆ ತೊಗೊಂಬಂದಿದ್ರು. ಈ ಅಂಜಲಿಯವರು ನೀರು ಎಷ್ಟು ಬೇಕು ಅಷ್ಟು ಇಟ್ಕೊಂಡು ನಲ್ಲಿನೇ ಆಫ್ ಮಾಡಲ್ಲ, ಬಕೆಟೆಲ್ಲ ತುಂಬ ಹರಿಸ್ತಾ ಇರ್ತಾರೆ. ಪಾಪ ಅವ್ರಿಗೆ ಅಲ್ಲಿ ಒಳಗೆ ನೀರಂಡೆ ಒಲೆ ಇಲ್ಲ ಗೈಸ್. ಹಂಗಾಗಿ ಈ ಥರ ಪಾತ್ರೆ ಇಟ್ಕೊಂಡು ಪಾಪಗೂ ಅವಳಿಗೂ ನೀರು ಕಾಯಿಸ್ಕೊತಾರೆ. ನಮ್ಮ ನೈಬರ್ ಮನೆ ಹತ್ರ ಈ ಥರದ್ದು ಒಂದು ರುದ್ರಾಕ್ಷಿ ಗಿಡ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ ಹೂವು ಎಲ್ಲ.
ಆಂಟಿ ಚೆನ್ನಾಗಿತ್ತು, ಅದಕ್ಕೆ ಒಂದು ಫೋಟೋ ತಕ್ಕೊಂಡೆ. ನೀವು ಬರ್ತೀರಾ ನಾಳೆ ವಿಡಿಯೋದಲ್ಲಿ? ಬಂದ್ಬಿಡ್ತೀರಾ? ಈಗ ನಾನು ತೆಗೆದುಬಿಟ್ಟಿದ್ದೀನಿ. ಇದು ಚೆನ್ನಾಗಿದೆ ನೋಡಿ. ನಮ್ಮ ನೈಬರ್ ಯಾಕೋ ವರ್ಷದಲ್ಲಿ 6 ಸಲ 8 ಸಲ ಹಿಂಗೆ ತೊಳಿತಾನೆ ಇರ್ತಾರೆ. ಅದು ಏನು ಹಬ್ಬ ಮಾಡ್ತಾರೋ ಗೊತ್ತಿಲ್ಲ. ಏನು ಮಾಡ್ತೀರಂಟಿ? ಏನು ಹಬ್ಬ ಮಾಡೋಕ್ಕೆ? ಕೆಂಚರಾಯಿನ ಹಬ್ಬ ಮಾಡೋಕ್ಕೆ. ಈಗ 11ನೇ ತಾರೀಕಿಗೆ ಕೆಂಚರಾಯಿನ ಹಬ್ಬ ಇದೆ. ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ತೊಳಿತಾವ್ರಂತೆ. ನಮ್ಮ ಮನೇಲಿ ನಾವು ಮಾಡೋಂಗಿಲ್ಲ. ನಮ್ಮ ಅಪ್ಪನ ಮನೆಗೆ ಹೋಗ್ತೀವಿ ಮಾಡೋಕ್ಕೆ. ನಿಮಗೆ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಆ ಅಜ್ಜಿ, ಅವ್ರ ಮಗಳು ಇವರು. ಆ ಅಜ್ಜಿ ಎಲ್ಲ ಒಳಗಡೆ ಮನಿಕೊಂಬಿಟ್ಟಿರ್ಬೇಕು. ವಾ, ಸೊಂಟ ನೋವು ಅಂತ ಮಲಗ್ಬಿಟ್ಟವ್ರಂತೆ. ಅದಕ್ಕೆ ಅವ್ರ ಮಗಳು, ಅವ್ರ ಅಳಿಯ ಇಷ್ಟೊತ್ತಕ ಇದ್ದರು. ಈಗೆಲ್ಲ ಹೋದ್ರು, ಹೆಲ್ಪ್ ಮಾಡ್ತಾಯಿದ್ರು ಪಾಪ. ಈಗ ಇವ್ರೊಬ್ಬರೇ ತೊಳಿತಾವ್ರೆ. ವರ್ಷದಲ್ಲಿ 6 ಸಲ 8 ಸಲ ತೊಳಿತಾ ಇರ್ತಾರೆ ಫ್ರೆಂಡ್ಸ್ ಇವರು. ಇನ್ನು ಅದಾದಮೇಲೆ ಸ್ವಲ್ಪ ಬ್ಲೌಸಿಗೆ ಹೇಳ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೆ, ಬೇಗ ಸ್ಟಿಚ್ ಮಾಡಿಕೊಡಿ ಅಂತ. ಅಯ್ಯೋ ಮತ್ತಿನ್ನೇನು ಹೋಗೋದು ಅಂದ್ಬಿಟ್ಟು ಅವರು ಮನೆ ಪಕ್ಕದ ರೋಡಲ್ಲಿ ಇತ್ತಲ್ಲ, ಸೊ ಹೋಗೋಕ್ಕೆ ಹೋಗಲಿಲ್ಲ. ಆಮೇಲೆ ಮನೆಗೆ ಬಂದು ಫೋನ್ ಮಾಡಿದೆ. ಸೊ ಫೋನ್ ಮಾಡಿ ಸ್ವಲ್ಪ ನಾಳೆಗೆ ಇಡ್ಲಿಗೆ ಅಕ್ಕಿ ಎಲ್ಲ ನೆನೆ ಹಾಕೋಬೇಕಾಗಿತ್ತು. ಹಂಗಾಗಿ ಅಕ್ಕಿ ನೆನೆಸ್ತಾ ಇದ್ದೀನಿ. ಒಂದು 1.5 ಲೋಟದಷ್ಟು ಇಡ್ಲಿಗೆ ನೆನೆ ಹಾಕ್ತಾಯಿದ್ದೀನಿ. ಇಡ್ಲಿಗೆ ಹಾಕಿರೋದ್ರಿಂದ ಸ್ವಲ್ಪ ಉದ್ದಿನಬೇಳೆ ಜಾಸ್ತಿ ಹಾಕಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿ ನನ್ನ ಮಗ ಅದೊಂದು ಸ್ಪಿನ್ನರು, ಇದೊಂದು ರಿಮೋಟ್ ಕಾರು ಅಂತ ಇದೆರಡು ತಗೊಂಡ. ಇದು ಆಮೇಲೆ ಇದು ಸ್ಪಿನ್ನರು. ಆಮೇಲೆ ಓಕೆ ಫ್ರೆಂಡ್ಸ್, ಹಾಗೆ ನಾನು ತೊಗೊಂಡೆ ಅಂದಲ್ಲ. ಸೊ ಇದೇ ತೊಗೊಂಡಿದ್ದು ನೋಡಿ. ಪುಟಾಣಿದು ಪಿಂಗಾಣಿ ಜಾರು ತುಂಬಾ ಚೆನ್ನಾಗಿತ್ತು. ಅಲ್ಲದೆ ಹೊರಗಡೆ ತಗೊಂಡಿದ್ದಕ್ಕಿಂತ ಉತ್ಸವದಲ್ಲಿ ಅಫೋರ್ಡಬಲ್ ಪ್ರೈಸ್ ಅನ್ನಿಸ್ತು ನನಗೇನೋ. ಇಲ್ಲಿ ತೊಗೊಂಡಿದ್ನೆಲ್ಲ ಸೇಮ್ ಈ ಥರದ್ದು 150 ಹೇಳಿದ್ರು. ನಾನು ಮೊದಲು ತರಕ್ಕೆ ಹೋಗಿದ್ದ ಹತ್ರ 350 ಹೇಳಿದರು. 2 kgದು 450 ಹೇಳಿದರು. ಬಟ್ ಇವರು ಏನು ಹೇಳಿದರು ಅಂದರೆ 1 kgದು ಆ್ಯಕ್ಚುಲಿ 1 kgದು 150 ಹೇಳಿದ್ರು, 2 kgದು 250 ಹೇಳಿದ್ರು. ಈ ಪುಟಾಣಿದೆಲ್ಲನೂ 100ಗೆ 2 ಕೊಟ್ಟರು. ನನಗೇನೋ ಅಫೋರ್ಡಬಲ್ ಅಂತ ಅನ್ನಿಸ್ತು. ಹಾಗಾಗಿ ನಾನೊಂದು ತೊಗೊಂಬಂದೆ. ನನಗಿಷ್ಟ ಆಯಿತು. ಅದು ಹೆಂಗೆ ಕಾಣ್ತಿದೆ ಅಂದರೆ ದೊಡ್ಡ ಜಾರ್ಗಳು ಸಣ್ಣ ಜಾರಿ ಮರಿ ಹಾಕಿರೋ ಥರ ಕಾಣಿಸ್ತಿದೆ ಕ್ಯೂಟಾಗಿ. ಸೊ ಹಂಗಾಗಿ ಇರಲಿ ಅಂತೇಳಿ ತೊಗೊಬಂದೆ. ನಾನು ಏನು ಹಾಕಿಡಬೇಕು ಅನ್ನೋ ಐಡಿಯಾ ಏನು ಸದ್ಯಕ್ಕಿಲ್ಲ. ಮುಂದೆ ಏನಾದರೂ ಏನಾದರೂ ಹಾಕಿಡಬೇಕು ಅನ್ನೋ ಐಡಿಯಾ ಬಂದಾಗ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಈಗ ಇಷ್ಟ ಆಯ್ತಲ್ಲ ಅಂಥೇಳಿ ತೊಗೊಂಬಂದೆ. ಭದ್ರಾವತಿ ನಿಯರ್ ಯಾರು ಇರೋರು ಇದ್ದರೆ ಬೇಕಾದ್ರೆ ಒಂದು ಸಲ ವಿಸಿಟ್ ಮಾಡಿ. ಅಲ್ಲಿ ಪಿಂಗಾಣಿ ಐಟಮ್ಸ್ ಎಲ್ಲ ಕಡಿಮೆ ರೇಟಿಗೆ ಸಿಗ್ತಾಯಿದೆ. ಇನ್ನು ಹಾಗೆ ಸಂಜೆ ನಮ್ಮದೇ ಮರದ್ದು ಗರಿಗಳು ಬಿದ್ದಿದ್ದೋ, ಅಂದರೆ ಕಡ್ಡಿ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಪರ್ಕೆ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಕಡ್ಡಿ ಪರ್ಕೆ ಅಂತೇಳಿ ಅದು ಕಡ್ಡಿ ಪರ್ಕೆ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೆ. ಮೊದಲು ಗುಡಿಸೋದಿತ್ತು. ನನ್ನ ಮಗ ಗಾಳಿಪಟ ಅಂತೇಳಿ ಆಟ ಆಡೋಕ್ಕೋಸ್ಕರ ಎಲ್ಲ ತಗೊಂಡು ಪರ್ಕೆ ಕಡ್ಡಿ ಎಲ್ಲನೂ ಕಡಿಮೆ ಮಾಡಿಬಿಟ್ಟು ಈ ಕಸ ಗುಡ್ಸೋಕ್ಕೆ ಹೋದರೆ ಎಲ್ಲ ಉದುರೋಗ್ತಾಯಿತ್ತು. ಇನ್ನೂ ಒಂದಿತ್ತು ಒಳಗಡೆ ಮನೇಲಿ, ಅದು ತುಂಬ ದಪ್ಪ ಇತ್ತು, ಹಿಡ್ಕೊಂಡು ಗುಡ್ಸೋಕ್ಕಾಗ್ತಿರ್ಲಿಲ್ಲ. ಹಂಗಾಗಿ ಹೇಗೂ ಕಡ್ಡಿಗಳೆಲ್ಲ ಚೆನ್ನಾಗಿದ್ವಲ್ಲ ಅಂಥೇಳಿ ನಾನೇ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೆ. ಇನ್ನು ಹೊಸ ತಗೋತೀನಿ ಅಂತ ಹೋದರೆ ಅದು ಈಗ ಕಡ್ಡಿ ಪರ್ಕೆ ಕೂಡ 25 ರೂಪಾಯಿ 30 ರೂಪಾಯಿ ಹೇಳ್ತಾರೆ. ಸೊ ನಾನೇ ಒಂದು ಸಲ ಇದು ಕಡ್ಡಿ ಎಲ್ಲ ಮಾಡ್ಕೊಳ್ದಲ್ಲೇ ಅಂಗಡೀಲಿ ತಗೊಂಬಂದಿದ್ದೆ 25 ರೂಪಾಯಿ ಕೊಟ್ಟು. ಸೊ ನಮ್ಮದೇ ಮರದ್ದು ಗರಿ ಬೇಕಾದಷ್ಟು ಬಿದ್ದಿರುತ್ತೆ, ಸುಮ್ಮನೆ ಏನಕ್ಕೆ ದುಡ್ಡು ವೇಸ್ಟ್ ಮಾಡೋದು. ಹೇಗೂ ಮಧ್ಯಾಹ್ನ ಎಲ್ಲ ಕೆಲಸ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತಿದ್ದೆ. ಈಗ ಮಲ್ಕೊಂಡ್ರೆ ಏನು ಕೆಲಸ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ಹೇಗೂ ಫ್ರೀ ಇದ್ನಲ್ಲ, ಈಗ ಹೆಂಗೂ ಸ್ವಲ್ಪ ಹೊತ್ತು ಮಲ್ಗೋದಲ್ವ ಅಂದ್ಬಿಟ್ಟು ನಾನೇ ಪರ್ಕೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಗರಿನೆಲ್ಲನೂ ಚೆನ್ನಾಗಿರೋ ಗರಿ ಬಿದ್ದಿತ್ತು ನೆನ್ನೆ ಮೊನ್ನೆ ಎಲ್ಲ. ಸೊ ಹಂಗಾಗಿ ನೀಟಾಗಿರೋ ಕಡ್ಡಿ ಎಲ್ಲ ಇದ್ವಲ್ಲ ಉದ್ದುದ್ದ ಕಡ್ಡಿ ಅಂತೇಳಿ ಅದನ್ನೆಲ್ಲನೂ ನೀಟಾಗಿ ಜಿಗಳ್ಕೊತಾ ಇದ್ದೆ. ದೊಡ್ಡ ಗರಿಲೇ ಹಾಗೆ ಬಿಡ್ಸೋಕ್ಕೆ ಬರಲ್ಲ ನನಗೆ. ಸೊ ಹಳ್ಳಿ ಕಡೆ ಎಲ್ಲ ಬಿಡಿಸ್ತಾರೆ, ಬಟ್ ನನಗೆ ಬರಲ್ಲ. ನಾನು ಈ ರೀತಿ ಎಲ್ಲ ನೀಟಾಗಿ ತಕ್ಕೊಂಡು ರೆಕ್ಕೆ ಎಲ್ಲ ಆಮೇಲೆ ಬಿಡಿಸ್ಕೊತೀನಿ. ಅಜ್ಜಿ ಕೈನಲ್ಲೇ ಸಿಗಿತಾವ್ರು ನೋಡಿ ಫ್ರೆಂಡ್ಸ್.
ಇನ್ನೆಲ್ಲನೂ ಜಿಗಳಿ ಸುಮಾರು 4:30 ಅಷ್ಟೊತ್ತಿಗೆ ಮುಗ್ದೇ ಹೋಗಿತ್ತು. ಎಲ್ಲ ನೀಟಾಗಿ ಬಿಡಿಸ್ಕೊಂಡಾದ್ಮೇಲೆ ನೀಟಾಗಿ ಒಳ್ಳೆ ದಾರದಲ್ಲಿ ಬಿಗಿಯಾಗಿ ಕಟ್ಕೊಂಡು ತುದಿಯೆಲ್ಲ ಏರುಪೇರು ಇರುತ್ತಲ್ಲ ಸ್ವಲ್ಪ ಸಮವಾಗಿ ಕುಯ್ಕೊಂಡೆ. ಇನ್ನು ಸಮವಾಗಿ ಅದನ್ನು ಕುಯ್ಕೊಂಡು ಇನ್ನು ಅದರಲ್ಲೇ ಕಸ ಗುಡ್ಸೋಕ್ಕೆ ಶುರು ಮಾಡಿದೆ. ಅಂದರೆ ಬಾಗಿಲಲ್ಲಿ ಎಲ್ಲ ಹರಡಿದ್ನಲ್ಲ ಗರಿದು ಇದೆಲ್ಲನೂ ಅದನ್ನೆಲ್ಲನೂ ನೀಟಾಗಿ ಅದರಲ್ಲೇ ಗುಡಿಸ್ಕೊಂಡು ಪರ್ಕೆ ಕೂಡ ರೆಡಿ ಆಯಿತು. ಕಸ ಕೂಡ ಅದರಲ್ಲೇ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಮರೀದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್.